ಏನಣ್ಣ ಬೋ ಆನಂದವಾಗಿ ಬರ್ತಾ ಇದೀಯಾ? ಅದ್ ಸರಿ, ನಿನ್ನೆ ಅಡ್ಡಾದಲ್ಲಿ ಕಾಣ್ಲಿಲ್ವಲ್ಲ, ಎಲ್ಲ ಹಾಳಾಗೋಗಿದೆ? ನನ್ ಮೊಬೈಲ್ ಯಾವನ ಕದ್ಬಿಟ್ಟಿದ್ನಲ್ಲ, ಕಂಪ್ಲೇಂಟ್ ಕೊಡೋಣ ಅಂತ ಪೇಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ನಣ್ಣ. ಹುಡುಗಿ ಕೊಟ್ರ? ನಿಂದೆ ಕದ್ದ ಮಾಲು ಯಾವನ್ ಕದ್ಕೊಡೋದ್ನ ಹೋಗಲೇ ಅಂತ ಕಳಿಸ್ಬಿಟ್ರು ಕಣ್ಣಣ್ಣ. ಇದೇನಲ್ಲ ಹಿಂಗ್ ಹೇಳ್ತಿದೆ? ನಿನ್ ತಮ್ಮ ಅಮೆರಿಕ ದೇಶದಾಗ ಕದ್ದು ನಿನ್ಗೆ ಕೊರಿಯರ್ ಆಗಿ ಇಂಡಿಯಾ ಕಳ್ಸಿದ್ನಾ? ಬಿಡ್ತವನು, ನನ್ ತಮ್ಮ ಅಂತವನಲ್ಲ. ಬಾರಿ ಸಾಬೆ ಹೆಸರು. ನಮ್ಗೆ ಯಾಕಪ್ಪ ಇನ್ನೊಬ್ರು ವಿಷಯ, ನಮ್ದೇ ಆಸ್ಕೋ ಒತ್ಕೋ ಅಂದಂಗೆ. ಇನ್ನು ಎಷ್ಟೊತ್ತಾಯ್ತಂದ ಈ ಕಟಿಂಗು? ಒಂದ್ 5-10 ನಿಮಿಷ ಕಣ್ಣಣ್ಣ. ಹಂಗಾದ್ರೆ ಪಂಚಾಯತಿ ಆಫೀಸ್ ಹೋಗ್ ಬಂದ್ಬಿಡ್ತೀನಿ, ನಂಗೆ ಓಸಿ ಕಟಿಂಗ್ ಮಾಡಿವಂತೆ. ಆಯ್ತಾಯ್ತು, ಬರ್ಲಾ? ಓಸಿ ನೀನು ಮೊಬೈಲ್ ಕೊಡೋಣ, ನಾನ್ ಮೊಬೈಲ್ಗೆ ಒಂದ್ ಕಾಲ್ ಮಾಡ್ಕೊಂಡ್ಬಿಡ್ತೀನಿ. ಕಾಲ್ ಮಾಡ್ಕತಿಯೋ ಕೈ ಮಾಡ್ಕತಿಯೋ ಮಾಡ್ಕೋ. ನಿನ್ಗಿಲ್ಲದಿ ಯಾರ ಮೊಬೈಲ್ ಇನ್ಯಾಕ್ಲೇಬೇಕು? ತಗೋ, ನಾನ್ ನಿನ್ ಬರ್ಲಾ? ಹಲೋ, ಇದೇನಿದು ನಾಗನ್ ಫೋನಲ್ಲಿ ನನ್ನ ಹೆಸರು ಕೇಳ್ತಾವನೆ? ಹಲೋ, ನಾನೇ ಗುಂಜಪ್ಪ ಮಾತಾಡ್ತಿರೋದು. ತಾವ್ಯಾರ ಸಾ? ಅಮೆರಿಕದಿಂದ ತಮ್ಮ ಮಾತಾಡ್ತಿರೋದು. ನನ್ ತಮ್ಮನ? ತಮ್ಮ ಹೆಂಗಿದ್ಯಪ್ಪ? ಜೈಲಿಂದನಾ? ನಾನ್ ಯಾವ ಫೋನ್ ಮಾಡಿದ್ರು ಯಾವ್ದೋ ಮರ್ಡರ್ ಕೇಸಲ್ಲಿ ಬಿಟ್ಟಾಗ್ಬಿಟ್ಟು ಜೈಲಲ್ಲಿದ್ದಾನೆ ಅಂತ ಹೇಳ್ತಾ ಇದ್ರು. ನಾ ಯಾಕೆ ಜೈಲ್ಗೆ ಹೋಗ್ಲಿ? ನೀ ಯಾವ ನಂಬರ್ಗೆ ಮಾಡ್ತಾ ಇದ್ದೆ? ಈಗ ಮಾಡಿದಿನಲ್ಲ ಇದೇ ನಂಬರು. ಎಲ್ಲ ನಾಗ ಹಂಗಾರಿ ನನ್ ಫೋನ್. ತಮ್ಮ, ಇನ್ಮೇಲಿಂದ ಈ ಮೊಬೈಲ್ ಫೋನ್ ಮಾಡ್ಬೇಡ. ಹೋಟೆಲ್ ನಂಬರ್ ಕೊಟ್ಟಿದ್ನಲ್ಲ ಅದಕ್ ಮಾಡು, ನಾ ಸಿಗ್ತೀನಿ. ಯಾವ್ದಾದ್ರು ಫೋನ್ ಬಂದಿತ್ತಲ್ಲ? ಯಾವ್ದು ಬಂದಿಲ್ಲ ಕಣ್ಣಣ್ಣ. ಆದ್ರೆ ಯಾವ್ದೋ ಕಂತ್ರಿ ನಾಯೋ ಕಜ್ಜಿ ನಾಯೋ ಒಂದೇ ಬಡ್ಕತಾ ಇತ್ತು ಕಣ್ಣಣ್ಣ. ಅಡ್ಕಳ್ಸಿ ನನ್ ಮಗನೇ, ಕಂತ್ರಿ ನಾಯಿ ಎಲ್ಲ ಕಂಡ್ಲ. ನನ್ ಮೊಬೈಲ್ ಸೌಂಡ್ ಡಿಫ್ರೆಂಟ್ ಆಗಿರ್ಲಿ ಅಂತ ನಾಯಿ ಸೌಂಡ್ ಸೆಟ್ ಮಾಡಿಟ್ಟಿವ್ನಿ. ತುಂಬಾ ಚೆನ್ನಾಗೈತೆ ಕಣ್ಣಣ್ಣ. ನಮ್ಮ ಮನೆಗ್ ನಾಯ ಬೇಡ, ನೀನೇ ಸಾಕು. ಅಕ್ಕಪತಿ ನನ್ ಮಗನೇ, ಗಂಟ್ಗಳು ಒಂದ್ಸ ನಿಮ್ದು ಅದ್ ತೆಗ್ದಿಲ್ಲಿಡು. ನೀನೇ ಗಂಟುಗಳ ತಗೊಳ್ಳೋಣ. ಮನೆ ಹತ್ರ ಇರ್ತೀನಿ, ಬಂದು ಸ್ಟೈಲ್ ಆಗಿ ಕಟಿಂಗ್ ಮಾಡು, ಗೊತ್ತಾಯ್ತಾ? ಹಲೋ, ಹಾಯ್ ರೇಖಾ, ನಾನ್ ಸಿತಾರಾ. ಅಮ್ಮ ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರೆ. ಬೈ ದಿ ವೇ, ಒನ್ ಗುಡ್ ನ್ಯೂಸ್. ನನ್ಗೆ ಮದ್ವೆ ಫಿಕ್ಸ್ ಆಯ್ತು. ಇಸ್ ಇಟ್? ನಂಗೂ ಮದ್ವೆ ಫಿಕ್ಸ್ ಆಯ್ತು ಕಣೆ. ಹುಡ್ಗ ಯಾರು? MLA ಅವ್ರ ಮಗ. ನಮ್ಮ ಅಪ್ಪನ್ ಸೆಲೆಕ್ಷನ್. ಹೌದಾ? ನನ್ ಹುಡ್ಗ, ನನ್ ಸೆಲೆಕ್ಷನ್. ಅವ್ನ್ ಯಾರು ಅಂತ ನಿನ್ಗೂ ಗೊತ್ತು? ಹೇಳಿದ್ರೆ ಕುಣ್ದಾಡ್ಬಿಡ್ತೀಯ. ಯಾರೇ ಹುಡ್ಗ? ಹೇಳಲ್ಲ, ತೋರಿಸ್ತೀನಿ. ಮನೇಲಿ 4 ದಿನ ಗೆಸ್ಟ್ ಆಗಿರೋಣ ಅಂತ ಬಂದೆ. ಆದ್ರೆ ಸೂರ್ಯನ್ ನೋಡ್ತಾ ನೋಡ್ತಾ ಈ ಮನೆಗೆ ನಾನ್ಯಾಕೆ ಸೊಸೆಯಾಗಿ ಬರಬಾರ್ದು ಅಂತ ಅನ್ನಿಸ್ತು. ಇದೇನು ಅವಸರದಿಂದ ಬಂದ ಪ್ರೀತಿ ಅಲ್ಲ, ಅನುಭವದಿಂದ ಬಂದ ಪ್ರೀತಿ. ಅವನ್ಗೆ ತಾಯಿ ಮೇಲಿರೋ ಪ್ರೀತಿ, ತಂದೆ ಮೇಲಿರೋ ಗೌರವ, ಈ ಮನೆ ಮೇಲಿರೋ ಜವಾಬ್ದಾರಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಮನುಷ್ಯನ್ಗಿರ್ಬೇಕಾದ ನಿಯತ್ತು. ಆ ಗುಣ ನೋಡಿ ನಾನ್ ಸೂರ್ಯನ ಪ್ರೀತಿಸ್ದೆ, ತುಂಬಾ ಇಷ್ಟಪಟ್ಟೆ. ಐ ಲವ್ ಹಿಮ್. ನಿನ್ನಿಷ್ಟನೇ ನನ್ನಿಷ್ಟ ಆಗಿತ್ತು. ಆದ್ರೆ ನಮ್ಮಿಬ್ಬರಿಷ್ಟನು ನಿರಾಶೆ ಮಾಡಿ ಹುಟ್ಟೋದ. ನಿನ್ ಜಾಗಕ್ಕೆ ಇನ್ನೊಬ್ಳು ಬಂದ್ಬಿಟ್ಲು. ಆವತ್ತು ನಮ್ ತಂಗಿ ನಿಶ್ಚಿತಾರ್ಥ ದಿವಸ. ಇದನ್ನೆಲ್ಲ ನೋಡಿದವರಪ್ಪ ನನ್ನ ಹೆಸರಿಡ್ ಕರೆಯೋ ಯೋಗ್ಯತೆನೂ ನಿನ್ಗಿಲ್ಲ. ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ ಎಲ್ರೂ ಹೇಳ್ತಾರೆ. ಆದ್ರೆ ನಾನ್ ಅದನ್ನ ನಂಬ್ತಿರ್ಲಿಲ್ಲ. ಮನುಷ್ಯನಿಗೆ ರೂಪ, ಬಣ್ಣ, ಹೆಚ್ಚು ಅಂದ್ರೆ ಕೆಲವು ರೋಗಗಳು ತನ್ನ ಹುಟ್ಟಿನಿಂದ ಬರಬಹುದು.
ಆದ್ರೆ ಒಳ್ಳೆತನ ಕೆಟ್ಟತನಗಳು ಅವನು ಬೆಳೆಯೋ ವಾತಾವರಣದಿಂದ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಜನ ಹೇಳಿದ್ದೆ ನಿಜ ಅಂತ ನಿನ್ನ ನೋಡಿದ್ಮೇಲೆ ಗೊತ್ತಾಗಿದ್ದು. ನೀನ್ ಯಾಕೆ ನನ್ ಪ್ರೀತಿಗ್ ಮೋಸ ಮಾಡ್ದೆ ಅಂತ ನಾನ್ ಕೇಳೋಕ್ ಬರ್ಲಿಲ್ಲ. ಮದ್ವೆಗ್ ಮುಂಚೆ ಒಂದ್ ಹೆಣ್ಗೆ ಮೋಸ ಮಾಡ್ದವನ್ನ ಪ್ರೀತಿ ಬಗ್ಗೆ ಕೇಳೋದೆ ಮೂರ್ಖತನ ಅಂತ ನಂಗ್ ಗೊತ್ತು. ನಿನ್ನಂತ ನೀಚನ್ನ ಪ್ರೀತಿ ಮಾಡಿದ್ದೆ ನನ್ ತಪ್ಪು. ಹಾಗಂತ ನಾನೇನ್ ಭಗ್ನ ಪ್ರೇಮಿ ತರ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಅನ್ಕೋಬೇಡ. ಒಬ್ಬ ಅಯೋಗ್ಯನ್ ಜೊತೆ ಮಾಡಿದ ಸ್ನೇಹಕ್ಕೆ ಬೇಗ ಮುಕ್ತಿ ಸಿಕ್ತಲ್ಲ ಅಂತ ಸಂತೋಷವಾಗಿರ್ತೀನಿ. ನೀನೊಬ್ಬ ಅನಾಥ ಅಂತ ಗೊತ್ತಿದ್ರು ಇಷ್ಟು ವರ್ಷ ನಿನ್ಗೆ ಅನ್ನ, ಆಶ್ರಯ, ಪ್ರೀತಿ, ಮಗನ್ ಸ್ಥಾನ ಕೊಟ್ಟವ್ರಿಗೆ ನೀನ್ ಮಾಡಿ ದ್ರೋಹ ಇದೆಯಲ್ಲ, ಅದನ್ನ ಆ ದೇವ್ರು ಕೂಡ ಖಂಡಿತ ಕ್ಷಮಿಸೋದಿಲ್ಲ. ಏನ್ ಮಾಡ್ತೀನಿ ನಿನಗೆ? ಏನಾಯ್ತು ನಿನಗೆ? ಸಾಯಕ್ ಹೊಟ್ಟಿದ್ದಲ್ಲ ನೀನು. ನೀನ್ ಸಾಯಿದ್ರೆ ನನ್ನ ನಿಜಾಂಶ ಸತ್ತೋಗುತ್ತಾನೆ, ಮರಿಬೇಡ. ನಮ್ಮಿಬ್ರು ಸಂಬಂಧ ತಗೊಂಡು ಏನ್ ಜನ ಮಾತಾಡ್ಕೊಂತ ಇದ್ದಾರೋ ಅದನ್ನ ಸತ್ಯ ಅಂತ ಮಾಡ್ಬೇಕು ಅಂತಂದ್ರೆ ಸಾಯ ಮನೆಗೆ ಸಾಯಿ. ಅದಕ್ಕೆ ತಾನು ಇಷ್ಟೆಲ್ಲ ಮಾಡಿದ್ದಾನು. ನನ್ನ ಪ್ರೀತಿ ಉಳಿಸೋಕೋಸ್ಕರ ನಿಮ್ಮ ಪ್ರೀತಿ ಕೊಂದ್ರಿ, ನಿಮ್ ಸಂಬಂಧಗಳನ್ನ ಕೊಂದ್ರಿ. ಈಗ ನಿಮ್ ಜೀವನಾನೇ ಕೊಲ್ತಾ ಇದ್ದೀರಾ. ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗ್ ಬದುಕಿರ್ಲಿ? ಅಣ್ಣನ ಹೆಂಡತಿ ಅದಕ್ಕೆ ಸಮಾನ, ತಮ್ಮನ ಹೆಂಡತಿ ತಂಗಿ ಸಮಾನ. ಒಬ್ಬ ಅಣ್ಣನಾಗಿ ತಂಗಿ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋದು ತಪ್ಪ. ಆ ಸೂರ್ಯ ತನ್ನನ್ನು ತಾನು ಸುಟ್ಕೊಂಡು ಲೋಕಕ್ಕೆಲ್ಲ ಬೆಳಕು ಕೊಡ್ತಾನೆ. ಆದ್ರೆ ಈ ಸೂರ್ಯ ತನ್ನ ಹೃದಯನ ಸುಟ್ಕೊಂಡು ತನ್ನ ಜೀವನಾನೇ ಸುಟ್ಕೊಂಡು ಬೇರೆಯವ್ರಿಗೆ ಬೆಳಕು ಕೊಡ್ತಾ ಇದ್ದಾನೆ. ಅಣ್ಣನ್ ಜೀವನ ಹಾಳಾಗ್ತಾ ಇರೋದು ನೋಡ್ಕೊಂಡು ಸುಮ್ನಿರೋದು ತಂಗಿ ತಪ್ಪಾನೆ? ಹೇಳಣ್ಣ, ಹೇಳಣ್ಣ. ನೋಡು, ಯಾರ್ದು ತಪ್ಪಲ್ಲ. ಕಿರಣ್ ಫಾರಿನ್ ಇಂದ ವಾಪಸ್ ಬರ್ತಿದ್ದಂಗೆ ನಿಜಾಂಶ ಮನೆಗೆ ಗೊತ್ತಾಗುತ್ತೆ. ಗೊತ್ತಾಗ್ತಿದ್ದಂಗೆ ನಾನು ಮನೆಗೆ ವಾಪಸ್ ಹೋಗ್ತೀನಿ. ಅಪ್ಪಾಜಿ ನನ್ನ ಒಪ್ಕೋತಾರೆ. ಇದೇ ಹುಡುಗಿ ಜೊತೆ ನನ್ನ ಮದುವೆನೂ ಆಗುತ್ತೆ. ಎಲ್ಲೋಗ್ತಾಳೆ ಅವಳು? ಕುಪಿಸ್ಕೊಂಡಿದ್ದಾಳಷ್ಟೇ. ಎಲ್ಲ ಸರಿ ಹೋಗುತ್ತೆ, ತಾಳ್ಮೆ ಬೇಕಷ್ಟೇ. ಇದನ್ನ ಹಾಕೊಂಡು ನೋಡು. ಏ ಕಾವೇರಿ, ಈ ಸೀರೆ ಚೆನ್ನಾಗಿದೆ ನೋಡು. ತುಂಬಾ ಚೆನ್ನಾಗಿದೆ. ಇದ್ ನೋಡು. ಹಲೋ ಹಲೋ, ಹೇಗಿದೀಯಾ ಕಿರಣ್? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಮನೇಲೆಲ್ಲ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನಿನ್ ತಂಗಿ ಮದುವೆ ಫಿಕ್ಸ್ ಆಯ್ತು ಕಣೋ. ಹೌದಾ? ಹುಡುಗ ಯಾರು? ನಮ್ MLA ಮಗ ವಿವೇಕ್. ಈ ತಿಂಗಳು 24ಕ್ಕೆ ಮದುವೆ. ಬರ್ತೀಯಾ ತಾನೆ? ಈಗ ತಾನೇ ಕ್ಲಾಸಸ್ ಶುರುವಾಗಿದೆ. ಹೇಗಪ್ಪ ಬರ್ಲಿ? ಆಗಿದ್ರೆ ಬೇಡ, ಓದಿನ ಕಡೆ ಗಮನ ಕೊಡು. ಅದು ನನ್ನ ಕನಸು. ನಿಮ್ ಕನ್ಸನ್ನ ಖಂಡಿತ ನನಸು ಮಾಡ್ತೀನಿ. ಸ್ವಲ್ಪ ಸೂರ್ಯನ್ ಕೊಡ್ತೀರಾ? ಅವನಿಲ್ಲ. ಛೇ, ಸೀತಾ ವಿಷಯ ತಿಳ್ಕೊಳ್ಳೋಣ ಅಂದ್ರೆ ಲೈನ್ ಕಟ್ ಮಾಡ್ಬಿಟ್ರು. ಅಲ್ಲ ರೀ, ಬರಕ್ ಆಗಲ್ಲ ಅಂತ ಗೊತ್ತಿದ್ರು ದೂರದಲ್ಲಿರೋ ಮಗನ್ನ ಫೋನ್ ಮಾಡಿ ಕರಿತೀರಿ. ಪಕ್ಕದಲ್ಲೇ ಇರೋ ಮಗನ್ನ ಒಂದ್ ಮಾತ್ ಕರಿಬಾರ್ದಾ? ಮದುವೆ ಕರೆಯೋದು ಮರ್ಯಾದಸ್ಥರನ್ನ, ಮಾನ್ಗೆಟ್ಟವ್ರನ್ನಲ್ಲ. ಅಣ್ಣ, ರೇಖಾ, ನೀ ಒಬ್ಳೆ ಬಂದ್ಯಾ? ಯಾಕೆ ಹೇಳ್ತಾ ಇದೀಯಾ? ಯಾಕೂ ಇಲ್ಲ. ಏನಾಯ್ತಮ್ಮ? ಬೈ ಕೂತ್ಕೊಳ್ಳಿ. ಏನಾಯ್ತು ಹೇಳು? ಏನಾಯ್ತಮ್ಮ? ಯಾಕೆ ಹೇಳ್ತಾ ಹೇಳು? ನಿನ್ನ ನನ್ ಮದ್ವೆ ಕರಿಬಾರ್ದು ಅಂತ ಅಪ್ಪನ್ ಕಟ್ಟಪ್ಪನೆ. ನೀನಿಲ್ದೆ ನನ್ಗೆಂತ ಮದ್ವೆ? ನಾನ್ 4 ಜನ ಅಣ್ಣಂದ್ರ ತಂಗಿ ಆಗಿದ್ರು ಸದಾ ನನ್ ಜೊತೆಲಿದ್ದು ಪ್ರೀತಿ ಕೊಟ್ಟೋನು ನೀನೊಬ್ನೇ. ನೀನ್ ಬಂದ್ ನಂಗೆ ಅಕ್ಷತೆ ಹಾಕ್ಬೇಕು. ನಿನ್ನ ಆಶೀರ್ವಾದ ನನಗ್ ಬೇಕು. ಅಪ್ಪ ಕರೀಲಿಲ್ಲ ಅಂತ ಮದ್ವೆಗ್ ಬರ್ದೇ ಇರ್ಬೇಡಣ. ಖಂಡಿತ ಬರ್ತೀಯ ತಾನೆ?
ಹೇಳಣ್ಣ, ಬರ್ತೀಯ ತಾನೆ? ಮಾತಾಡೋಣ, ಬರ್ತೀಯ ತಾನೆ? ಮಾತಿಗೆ ಹತ್ರ ಆದವ್ರನ್ನ ನಾವು ಕರಿಬೇಕು, ಮನಸ್ಸಿಗೆ ಹತ್ರ ಆಗಿರೋರು ತಾವಾಗ ತಾವೇ ಬರ್ತಾರೆ. ನಿನ್ ಮನ್ಸಿಗೂ ಅಲ್ಲ ಮಾತಿಗೂ ಅಲ್ಲ, ನನ್ ಪ್ರಾಣಕ್ಕೆ ಹತ್ರ ಆದವಳು. ನಿನ್ ಮದುವೆ ನನಗೆ ಯಾಕೆ ಯಾರಾದ್ರೂ ಕರಿಬೇಕು? ನಗಾಡಿರ್ಲಿ, ನಗಾಡಿರ್ಲಿ, ಪರವಾಗಿಲ್ಲ.